ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಔಷಧ ಮಾರಾಟಕ್ಕೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ ಬಂದ್ಗೆ ಕರೆ ನೀಡಿದೆ. ದೇಶದಾದ್ಯಂತ ಬಂದ್ಗೆ ಕರೆ ನೀಡಿದ್ದು ರಾಜ್ಯದಲ್ಲಿ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಈ ರೀತಿಯಾಗಿದೆ. ಇನ್ನು ರಾಜ್ಯದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ಬೆಂಬಲ ನೀಡೋದಕ್ಕೆ ಕೆಸಿಡಿಎ ಹಾಗೆ ಕೆಪಿಆರ್ಡಿಒ ನಡುವೆ ತಿಕ್ಕಾಟ ನಡೀತಾ ಇದೆ. ಒಂದು ಬಣ ಬೆಂಬಲವನ್ನ ನೀಡಿದ್ರೆ ಮತ್ತೊಂದು ಬಣ ನೈತಿಕ ಬೆಂಬಲವನ್ನ ನೀಡ್ತಾ ಇದೆ. ಕೆಸಿಡಿಎ ಬಣದಿಂದ ಮೆಡಿಕಲ್ಗೆ ಈ ಬಂದ್ ಏನ್ ಮಾಡ್ತಾ ಇದೆ ಅದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹಾಗೆ ಕೆಪಿಆರ್ಡಿಒ ಬಣದಿಂದ ಬಂದ್ಗೆ ನೈತಿಕ ಬೆಂಬಲವಷ್ಟೇ ಸೂಚನೆ ನೀಡಿದ್ದಾರೆ. ಇನ್ನು ಕೆಪಿಆರ್ಡಿಒ ಅಡಿಯಲ್ಲಿ 20,000 ಮೆಡಿಕಲ್ಗಳು ರಿಜಿಸ್ಟರ್ ಆಗಿದೆ. ಕೆಸಿಡಿಎ ಅಡಿಯಲ್ಲಿ 5,000 ಮೆಡಿಕಲ್ಗಳು ನೋಂದಣಿಯಾಗಿದೆ. ಆನ್ಲೈನ್ ಔಷಧ ಮಾರಾಟ ನಿಷೇಧಿಸುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಉಳಿವಿಗಾಗಿ ಮಾಡ್ತಾ ಇರುವಂತಹ ಹೋರಾಟ ಇದು. ಕೆಸಿಡಿಎ ಬಣದಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. ಇನ್ನೊಂದು ಕಡೆ ಆನ್ಲೈನ್ ನಲ್ಲಿ ಔಷಧಿ ಮಾರಾಟವನ್ನ ನಿಷೇಧಿಸಬೇಕು, ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಉಳಿವಿಗಾಗಿ ಒಂದು ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಔಷಧ ಮಳಿಗೆಗಳ ಕಳವಳಗಳೇನು ಅಂತ ನೋಡ್ತಾ ಹೋಗೋಣ. ನಿಯಂತ್ರಣ ಇಲ್ಲದ ಆನ್ಲೈನ್ ಔಷಧ ಮಾರಾಟ ಮಾಡಲಾಗ್ತಾ ಇದೆ. ಅಕ್ರಮ ಇ ಫಾರ್ಮಸಿಗಳ ಹಾವಳಿಯಿಂದಾಗಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಕಲಿ ವೈದ್ಯರ ಚೀಟಿ ಬಳಕೆಯಿಂದ ಹೆಚ್ಚಿನ ಅಪಾಯ ಉಂಟಾಗಬಹುದು. ಆಂಟಿಬಯೋಟಿಕ್ ಹಾಗೆ ಈ ರೀತಿಯ ಚಟಕ್ಕೆ ಬೀಳಿಸುವಂತ ಔಷಧ ದುರ್ಬಳಕೆಯನ್ನ ಮಾಡಲಾಗತ್ತೆ. ರೋಗಿ ಹಾಗೆ ಫಾರ್ಮಸಿಸ್ಟ್ ನಡುವೆ ನೇರವಾದಂತ ಸಂಪರ್ಕ ಕೊರತೆ ಉಂಟಾಗತ್ತೆ. ಅನಗತ್ಯ ಹಾಗೂ ಅತಿಯಾದ ರಿಯಾಯಿತಿ ನೀತಿ ಮಾರಕ ಆಗಲಿದೆ. ಔಷಧಿ ಮಾರುಕಟ್ಟೆಯಲ್ಲಿ ಏಕಾಧಿಪತ್ಯ ಸೃಷ್ಟಿ ಮಾಡುವಂತ ಆತಂಕ ಇದೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಆನ್ಲೈನ್ ಔಷಧ ಮಾರಾಟಕ್ಕೆ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೀವು ಗಮನಿಸ್ತಾ ಇರಬಹುದು, ಕಪ್ಪು ಬಟ್ಟೆಯನ್ನು ಧರಿಸಿ ಕೆಲವು ಮೆಡಿಕಲ್ ಶಾಪ್ಗಳು ನೈತಿಕ ಬೆಂಬಲವನ್ನಷ್ಟೇ ನೀಡ್ತಾ ಇದೆ. ಕೆಲವು ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇನ್ನು ಕೆಲವರು ಯಾವುದೇ ರೀತಿ ರೋಗಿಗಳಿಗೆ ಸಮಸ್ಯೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ನೈತಿಕ ಬೆಂಬಲವನ್ನ ನೀಡ್ತಾ ಇದೆ. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಈಗ ಎಲ್ಲೆಡೆಯೂ ಕೂಡ ವ್ಯಕ್ತವಾಗ್ತಾ ಇದೆ.